ಎಲ್ರಿಗೂ ನಮಸ್ಕಾರ. ಇವತ್ತು ವೀಡಿಯೋ ಮಾಡ್ತಿರೋದು ಏನಪ್ಪ ಅಂದರೆ ನನ್ನ ಗಾಡಿ ಇದೆಯಲ್ಲ HF100 ಅದ್ರ ಬಗ್ಗೆ ಸ್ವಲ್ಪ ಹೇಳೋಣ ಅನಿಸ್ತು. ನನಗೇನು ಅನಿಸುತ್ತೆ ಅದನ್ನ ನೋಡಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಫುಲ್ ವಿಡಿಯೋ ನೋಡಿ ಆ್ಯಂಡ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇದೇ ನನ್ನ ಗಾಡಿ HF100. ನೋಡಿ ಈ ಥರ ಕಾಣಿಸುತ್ತೆ. ಆದರೆ ಶೋರೂಮಿಂದ ಬಂದರೆ ಈ ಥರ ಕಾಣಿಸಲ್ಲ. ಇದು ನಾನು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ. ಈ ಗಾಡಿ ಬಂದು 100cc ಗಾಡಿ. ಹ್ಯಾಂಡ್ಲು ಹೈಟ್ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಹ್ಯಾಂಡ್ಲು ಹೈಟ್ ಮಾಡಿಸೋದನ್ನ ಹಾಕ್ಕೊಂಡಿದ್ದೀನಿ. ಹ್ಯಾಂಡ್ಲು ಚೇಂಜ್ ಮಾಡಿಸ್ಕೊಂಡಿದ್ದೀನಿ. ನೋಡಿ ಹಿಂದೆ ಶಾಕ್ ಅಬ್ಸರ್ವ್ನು ಸ್ವಲ್ಪ ಹೈಟ್ ಮಾಡಿಸಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನೋಡಿ ಈ ಥರ ಕಾಣಿಸುತ್ತೆ ಗಾಡಿ. ನನಗೆ ಹೆಂಗೆ ಬೇಕೋ ಹಂಗೆ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದ್ರದ್ದು ಮೈಲೇಜ್ ಕೇಳಿದ್ರೆ ಶಾಕ್ ಆಗ್ತೀರಾ. ನನಗೆ ಬರ್ತಿದೆ 75 ಬರ್ತಿದೆ ಫ್ರೆಂಡ್ಸ್ ಮೈಲೇಜು. ನನಗಂತೂ ಫುಲ್ ಯೂಸ್ ಆಗುತ್ತೆ ಈ ಗಾಡಿ. ಫುಲ್ ಸಖತ್ತಾಗಿದೆ. ನೋಡಿ ಸ್ವಲ್ಪ ಸ್ಟಿಕ್ಕರಿಂಗ್ ಹಾಕ್ಸ್ಕೊಂಡಿದ್ದೀನಿ. ಕೊರಗಜ್ಜ ಒಂದು ಸ್ಟಿಕ್ಕರ್ ಹಾಕ್ಸ್ಕೊಂಡಿದ್ದೀನಿ. ಹಂಗೆ ಇದೊಂದು ಸ್ಟಿಕ್ಕರ್ ಹಾಕ್ಸ್ಕೊಂಡಿದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ಇದೇನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ನೋಡಿ ಸ್ಪೀಡೋಮೀಟ್ರ್. ಇದು ನೋಡಿ ಈ ಥರ ಕಾಣಿಸುತ್ತೆ. ಇಲ್ಲಿ ಕನ್ನಡಿಗ ಅಂತ ಒಂದು ಸ್ಟಿಕ್ಕರ್ ಹಾಕಿದ್ದೀನಿ ಫ್ರೆಂಡ್ಸ್. ಜೈ ಕನ್ನಡಿಗ ಅಂತ ಕಮೆಂಟ್ ಹಾಕಿ. ನೋಡಿ ಈ ಥರ ಕಾಣಿಸುತ್ತೆ. ಹಿಂದೆ ಮುಂದೆ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ. ಟಯರು JK ಟಯರ್ ಹಾಕಿದ್ದಾರೆ. ಬಾಳಿಕೆ ಬರ್ತಿದೆ ಚೆನ್ನಾಗಿ. ಹಿಂದೆ ಮುಂದೆ ಡ್ರಮ್ ಬ್ರೇಕ್ ಬರುತ್ತೆ ನಿಮಗೆ. HF ಅಂದರೆ ಮೇಯ್ನ್ ರೀಸನು ಹೀರೋ ಫ್ಯಾಮಿಲಿ ಅಂತ. ನಾನು ಹ್ಯಾಪಿ ಫ್ಯಾಮಿಲಿ ಅಂತ ಕರಿತೀನಿ ಇದನ್ನ. ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ. ಹಿಂದೆ ಮಡ್ಗಾಡು ತೆಗೆದಾಕ್ಬಿಟ್ಟಿದ್ದೀನಿ. ಆದರೂ ಚೆನ್ನಾಗಿ ಕಾಣಿಸ್ತಿದೆ. ನನಗೆ ಹೆಂಗೆ ಬೇಕೋ ಹಂಗೆ ಆರ್ಡ್ರ್ ಮಾಡಿಸ್ಕೊಂಡಿದ್ದೀನಿ. ಈ ಗಾಡಿನ ತಗೊಂಡ್ರೆ ಯಾರು ಶೋಕಿ ಮಾಡೋಕ್ಕೆ ತಗೊಳ್ಳಲ್ಲ. ಒಂದು ಕೆಲಸಕ್ಕೆ ಅಂತ ತಗೋತಾರೆ. ಅವರು ಜಾಸ್ತಿ ಓಡಾಡ್ತಿರ್ತಾರಲ್ಲ, ಅದು ಮೈಲೇಜ್ ಬರಲಿ ಅಂದ್ಬಿಟ್ಟು ತಗೋತಾರೆ ಫ್ರೆಂಡ್ಸ್. ನಾನೊಬ್ಬ ಕಾಲೇಜ್ ಸ್ಟೂಡೆಂಟಾಗಿ ಹೇಳ್ತೀನಿ, ನಾನು ತಗೊಂಡಿದ್ದು ಮೈಲೇಜ್ ಇರಲಿ ಅಂತಲೇ. ಆದರೂ ಕಾಲೇಜಲ್ಲೂ ಓಡಾಡ್ತೀನಿ. ಟ್ರಿಪ್ಗೂ ಹೋಗಿದ್ದೀನಿ ಫ್ರೆಂಡ್ಸ್. ಮಂಗ್ಳೂರಿಗೆ ಹೋಗಿದ್ದೀನಿ. ಇದರಲ್ಲಿ ಆರಾಮಾಗಿ ಹೋಗಿದ್ದು ಬಂದಿದೆ. ಏನಿಲ್ಲ, 1000 ರೂಪಾಯಿ ಪೆಟ್ರೋಲ್ ಖರ್ಚಾಗಿದೆ ಅಷ್ಟೇ. ಮಂಗಳೂರು, ಮಡಿಕೇರಿ ಎಲ್ಲ ಕಡೆ ಹೋಗಿದ್ದೀನಿ ಫ್ರೆಂಡ್ಸ್. ಒಂದು ಕಡೆನೂ ಕೈ ಕೊಟ್ಟಿಲ್ಲ. ಆದರೆ ಸ್ಟಾಪ್ ಮಾಡ್ಬಿಟ್ಟು ಹೋಗ್ಬೇಕಷ್ಟೇ, ಇನ್ನೇನು ಇಲ್ಲ. ನಾವು ಎಲ್ಲ ಗಾಡಿಲೂ ಓಡಾಡ್ಬೋದು, ಏನಿಲ್ಲ. ಸುಮ್ಮನೆ ಕೂತಿರಲ್ಲ ನೋಡಿ ಫ್ರೆಂಡ್ಸ್, ಎಕ್ಸಾಸ್ಟ್ ಸೌಂಡ್ ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ. ನಾನು ಈ ಗಾಡೀಲಿ ಗೋವಾಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಗ್ತೀನಿ ಫ್ರೆಂಡ್ಸ್. ನೋಡಿ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ, ಚೆನ್ನಾಗಿರಲಿ. ನಾನು ಈ ಗಾಡಿ ಬಗ್ಗೆ ರಿವ್ಯೂ ಕೊಟ್ಟಿಲ್ಲ. ನನಗೇನು ಅನಿಸ್ತು ಅದನ್ನ ಹೇಳಿದ್ದೀನಿ. ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಫಾಲೋ ಮಾಡಿ. ಡೈಲಿ ಲಾಗ್ಸ್ ಮಾಡ್ತಾಯಿರ್ತೀನಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾನು ಈ ಗಾಡಿ ತಗೊಂಡಿದ್ರು 2023 2 ವರ್ಷ ಆಯಿತು. ಇದ್ರವರೆಗೂ ನನಗೆ ಬೇಜಾರಾಯಿತು. ಇದನ್ನು ಮಾರಬೇಕು ಅನ್ಸೋದು ತಲೆಯಲ್ಲಂತೂ ಬಂದೇ ಇಲ್ಲ. ನನಗೆ ಇಷ್ಟ ಆಗಿದ್ದು ಗಾಡಿ KTM. ಅದನ್ನು ತಗೊಳಕ್ಕಾಗಲಿಲ್ಲ. ಒಂದಿನ ತಗೋತೀನಿ ಫ್ರೆಂಡ್ಸ್. ಈ ಗಾಡಿ ಇಟ್ಕೊಂಡೆ ಅದನ್ನು ತಗೋತೀನಿ. ಚಾಲೆಂಜ್ ಮಾಡ್ತಿದ್ದೀನಿ. ಇನ್ನು ಸರ್ವಿಸ್ ಕಾಸ್ಟ್ಗೆ ಅಂತ ಬಂದರೆ ನಿಮಗೆ ಏನೂ ಖರ್ಚಿಲ್ಲ ಫ್ರೆಂಡ್ಸ್. 4 ಸರ್ವಿಸ್ಗೊಂದ್ಸರಿ ಜನರಲ್ ಸರ್ವಿಸ್ ಮಾಡಿಸಿದ್ರೆ ಸಾಕು. ಆಯಲ್ ಚೆಕ್ ಮಾಡಿಸ್ಕೊಳ್ಳಿ ಸಾಕು ಅಷ್ಟೇ. ಆಯಲ್ ಚೆಕಪ್ಪು ನಾನು ಹಾಕ್ಸೋದು ಶೆಲ್ ಆಯಲು 350 ರೂಪಾಯಿ ಅಷ್ಟೇ. ಆಗಾಗ ಚೈನ್ ಟೈಟ್ ಮಾಡಿಸ್ಕೊಳ್ಳಿ ಅಷ್ಟೇ. ನಂದು 10,000ಕ್ಕೆ ಒಂದ್ಸರಿನೇ ಚೈನ್ ಸ್ಪ್ರಾಕೆಟ್ ಹೊಟ್ಟೋಗಿತ್ತು. ಕ್ವಾಲಿಟಿ ಚೆನ್ನಾಗಿಲ್ವೋ ಇಲ್ಲ ನಾನು ಓಡಿಸೋದೇ ಸರಿ ಇಲ್ವೋ ಒಂದೂ ಗೊತ್ತಿಲ್ಲ. ಅದೇ ಚೈನ್ ಮಾಡಿಸಿದೆ 10,000ಕ್ಕೆ ಒಂದ್ಸರಿ. ಇವಾಗ ಬರೀ ಆಯಲ್ ಚೇಂಜ್ ಮಾಡಿಸ್ತಿದ್ದೀನಿ ಅಷ್ಟೇ. ಈಗ 3 ಸರ್ವಿಸ್ ಆಗಿದೆ. ಇನ್ನೊಂದು ಸರ್ವಿಸ್ಗೊಂದ್ಸರಿ ಜನರಲ್ ಸರ್ವಿಸ್ ಮಾಡಿಸ್ತೀನಿ ಫ್ರೆಂಡ್ಸ್. ಗಾಡಿ ಮಾತ್ರ ಸೂಪರಾಗಿದೆ. ಯಾರೂ ಮೈಲೇಜ್ ಬೇಕು ಅನ್ನೋರು ಈ ಗಾಡಿ ತಗೊಳ್ಳಿ. ಶೋಕಿ ಮಾಡಬೇಕು ಅನ್ನೋರು ತಗೊಳ್ಳಿ. ನಂತರ ಆರ್ಡ್ರ್ ಮಾಡಿಸ್ಕೊಳ್ಳಿ. ಚೆನ್ನಾಗಿ ಕಾಣುತ್ತೆ ಗಾಡಿ. ನೋಡಿ ಈ ಥರ ಕಾಣಿಸುತ್ತೆ.